ಜೈಲಿನಲ್ಲಿ ನಟ ದರ್ಶನ್ ಹೇಗಿದ್ದಾರೆ ಗೊತ್ತಾ? ಈ ಬಗ್ಗೆ ಡಿಜಿಪಿ ಅಲೋಕ್ ಕುಮಾರ್ ಹೇಳಿದ್ದೇನು? ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪದ ಮೇಲೆ ನಟ ದರ್ಶನ್ ಜೈಲು ಸೇರಿದ್ದಾರೆ. ಹೇಳಿ ಕೇಳಿ ನಟ ದರ್ಶನ್ ಅವರು ದೊಡ್ಡ ಸೆಲೆಬ್ರಿಟಿ, ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತಾನೆ ಅವರನ್ನ ಕರೆಯಲಾಗುತ್ತೆ. ಈ ಮೊದಲು ಇದೇ ಕೇಸ್ ಸಂಬಂಧ ಅವರು ಜೈಲು ಸೇರಿದ್ದಾಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಅವರಿಗೆ ರಾಜಾತಿಥ್ಯ ಸಿಕ್ಕಿದ್ದು ಸಿಕ್ಕಾಪಟ್ಟೆ ಚರ್ಚೆಗೆ ಗ್ರಾಸವಾಗಿತ್ತು. ದುಡ್ಡಿದ್ರೆ ಜೈಲಿನಲ್ಲೂ ಕೂಡ ಬಿಂದಾಸ್ ಜೀವನ ಸಿಗುತ್ತೆ ಅನ್ನೋದು ಅವರ ಫೋಟೋ ವೈರಲ್ ಆಗಿ ಸಾಕಷ್ಟು ಅನುಮಾನಕ್ಕೂ ಕೂಡ ಕಾರಣವಾಗಿತ್ತು. ಇದೇ ವಿಚಾರ ಸುಪ್ರೀಂ ಕೋರ್ಟ್ ಅಂಗಳಕ್ಕೂ ತಲುಪಿತ್ತು. ಕೋರ್ಟ್ ದರ್ಶನ್ಗೆ ರಾಜಾತಿಥ್ಯ ನೀಡಿದ್ದಕ್ಕೆ ಕೆಂಡಾಮಂಡಲವಾಗಿತ್ತು. ನಂತರ ಕೊಲೆ ಕೇಸ್ ಆರೋಪಿಗಳನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿತ್ತು. ಆದ್ರೆ ಈಗ ದರ್ಶನ್ ಅವರು ಜೈಲಿನಲ್ಲಿ ಹೇಗಿದ್ದಾರೆ ಅನ್ನೋದ್ರ ಬಗ್ಗೆ ಇದೇ ಮೊದಲ ಸಲ ಕಾರಾಗೃಹ ಡಿಜಿಪಿ ಅಲೋಕ್ ಕುಮಾರ್ ಮಾತನಾಡಿದ್ದಾರೆ. ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಡಿಜಿಪಿ ಅಲೋಕ್ ಕುಮಾರ್ ಖಡಕ್ ಅಂಡ್ ಸ್ಟ್ರಿಕ್ಟ್ ಪೊಲೀಸ್ ಆಫೀಸರ್. ಅವ್ರು ಬರ್ತಿದಾರಂದ್ರೆ ರೌಡಿಗಳೇ ಇರಲಿ, ಕಳ್ಳ ಕಾಕರೆ ಇರಲಿ, ಒಂದು ಕ್ಷಣ ಬೆಚ್ಚಿ ಬೀಳೋದ್ ಗ್ಯಾರಂಟಿ. ಯಾವ ಅಧಿಕಾರಿಯ ಒತ್ತಡಕ್ಕೆ ಆಗಲಿ, ರಾಜಕಾರಣಿಗಳ ಒತ್ತಡಕ್ಕೆ ಆಗಲಿ ಮಣಿಯದ ಸಿಂಗಂ ಅವರು ಅಂದ್ರೆ ಅತಿಶಯೋಕ್ತಿ ಆಗೋದಿಲ್ಲ. ಈಗ ಅವರು ಕಾರಾಗೃಹ ಡಿಜಿಪಿಯಾಗಿ ಕಾರ್ಯನಿರ್ವಹಣೆ ಮಾಡ್ತಿದ್ದಾರೆ. ಜೈಲಿನಲ್ಲಿ ನಡೆಯುತ್ತಿರೋ ಅಕ್ರಮಕ್ಕೆಲ್ಲ ಬ್ರೇಕ್ ಹಾಕೋ ದಿಟ್ಟ ಕೆಲಸ ಮಾಡ್ತಿದ್ದಾರೆ. ಜೈಲಿಗೆ ಹೋದಾಗ ದರ್ಶನ್ರನ್ನ ಅಲೋಕ್ ಕುಮಾರ್ ಭೇಟಿಯಾಗಿದ್ರು ಅಂತೆ. ಅವರ ಹತ್ತಿರ ದರ್ಶನ್ ತಮ್ಮ ಸಮಸ್ಯೆ ಹೇಳಿಕೊಂಡ್ರು ಅಂತೆ. ಇಬ್ಬರ ಮಧ್ಯೆ ಮಾತುಕತೆ ಆಯ್ತು ಅಂತ ಅಂತೆ ಕಂತೆ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗಿತ್ತು. ಆದ್ರೆ ಈ ಬಗ್ಗೆ ಅಲೋಕ್ ಕುಮಾರ್ ಏನ್ ಹೇಳಿದ್ರು ಅನ್ನೋದನ್ನ ಹೇಳ್ತೇವೆ ನೋಡಿ. ನಟ ದರ್ಶನ್ ಅವರು ಜೈಲಿನಲ್ಲಿ ಹೇಗಿದ್ದಾರೆ, ಅವರ ದಿನಚರಿ ಹೇಗಿದೆ ಅನ್ನೋದು ಅಲ್ಲಿನ ಅಧಿಕಾರಿಗಳು ಮತ್ತು ಕುಟುಂಬಸ್ಥರಿಗೆ ಮಾತ್ರ ತಿಳಿದಿದೆ. ಈ ಬಗ್ಗೆ ಯೂಟ್ಯೂಬ್ ಚಾನೆಲ್ ಒಂದರ ಸಂದರ್ಶನದಲ್ಲಿ ಮಾತನಾಡಿರೋ ಡಿಜಿಪಿ ಅಲೋಕ್ ಕುಮಾರ್, ದರ್ಶನ್ ಕ್ವಾರಂಟೈನ್ ಸೆಲ್ನಲ್ಲಿದ್ದಾರೆ. ಅಲ್ಲಿ 5ರಿಂದ 6 ಜನ ಇರ್ತಾರೆ. ದರ್ಶನ್ ಕೂಡ ಅವರೊಟ್ಟಿಗೆ ಇದ್ದಾರೆ. ಅವರೂ ಕೂಡ ಇತರರಂತೆ ಇದ್ದಾರೆ ಹೊರತು ಅವರಿಗೆ ಬೇರೆ ಯಾವುದೇ ರೀತಿಯ ಸೌಲಭ್ಯವನ್ನ ಕೊಟ್ಟಿಲ್ಲ. ಜನರೇಟರ್ ಸಮಸ್ಯೆ ಬಗ್ಗೆ ಹೇಳಿದ್ದರು, ಅದು ನಾನು ಸರಿ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದೆ. ಇನ್ನು ನನಗೆ ಇವರು ಸೆಲೆಬ್ರಿಟಿ, ಅವರು ಕಾಮನ್ ಮ್ಯಾನ್ ಅನ್ನೋದು ವ್ಯತ್ಯಾಸ ಇರೋದಿಲ್ಲ. ಜೈಲಿನಲ್ಲೂ ಎಲ್ಲರಿಗೂ ನಾನು ಬುದ್ಧಿ ಮಾತು ಹೇಳ್ತೇನೆ, ಕೆಲವರಿಗೆ ಎಚ್ಚರಿಕೆ ಕೂಡ ಕೊಡ್ತೇನೆ. ಹಾಗೆ ಅವರನ್ನ ಖುದ್ದಾಗಿ ಹೋಗಿ ಮಾತನಾಡಿದ್ದಾಗಲೇ ಇಲ್ಲ. ಪವಿತ್ರ ಗೌಡ ಕೂಡ ಅಷ್ಟೇ, ಹಾಗೆ ಇತರರಂತೆ ಇದ್ದಾರೆ ಎಂದು ಜೈಲಿನಲ್ಲಿ ದರ್ಶನ್ ಹೇಗಿದ್ದಾರೆ ಅನ್ನೋ ಮಾಹಿತಿಯನ್ನ ಅಲೋಕ್ ಕುಮಾರ್ ಅವರು ನೀಡಿದ್ದಾರೆ. ಕಾನೂನು ಎಲ್ಲರಿಗೂ ಒಂದೇ ಎಂಬುದು ಡಿಜಿಪಿ ಅಲೋಕ್ ಕುಮಾರ್ ಅವರ ಮಾತಾಗಿದೆ. ಇನ್ನು ಮಾತು ಮುಂದುವರಿಸಿ, ನಾನು ಏರ್ಪೋರ್ಟ್ಗೆ ಹೋದಾಗ ದೊಡ್ಡ ದೊಡ್ಡ ಸ್ಟಾರ್ಗಳು ಸಿಗ್ತಾರೆ. ಅವರಾಗಿಯೇ ನನ್ನ ಬಂದು ಮಾತನಾಡಿಸಿದ್ರೆ ನಾನು ಮಾತನಾಡ್ತೇನೆ, ಇಲ್ಲ ಅಂದ್ರೆ ನನ್ನ ಪಾಡಿಗೆ ನಾನಿರ್ತೇನೆ. ಯಾರನ್ನ ಮೆಚ್ಚಿಸೋ ಕೆಲಸ ನಾನು ಮಾಡೋದಿಲ್ಲ ಅಂತ ಖಡಕ್ಕಾಗಿಯೇ ಹೇಳಿದ್ದಾರೆ. ದಾಸ ಜೈಲಿನಲ್ಲೇ ಇದ್ದಾರೆ ಅಂತ ಅವರ ಅಭಿಮಾನಿಗಳು ಸಿಕ್ಕಾಪಟ್ಟೆ ಟೆನ್ಷನ್ ಮಾಡ್ಕೊಂಡಿದ್ರು. ಅಲೋಕ್ ಕುಮಾರ್ ಸರ್ ಅವರ ಮಾತುಗಳನ್ನ ಕೇಳಿದ ಮೇಲೆ ನಿಟ್ಟುಸಿರು ಬಿಟ್ಟಿದ್ದಾರೆ. ಯಾರೇ ಆಗಲಿ ಕಾನೂನಿಗೆ ತಲೆ ಬಾಗ್ಲೇಬೇಕಲ್ವಾ? ಈ ಕೇಸ್ನಲ್ಲಿ ದರ್ಶನ್ ಅವರು ತಪ್ಪು ಮಾಡಿದ್ದಾರೋ ಇಲ್ಲವೋ ಅನ್ನೋದು ಕೋರ್ಟ್ನಲ್ಲಿ ತೀರ್ಮಾನ ಆಗಲಿದೆ. ಆದ್ರೆ ಆದಷ್ಟು ಬೇಗ ನೆಚ್ಚಿನ ನಟ ದರ್ಶನ್ ಅವರು ಜೈಲಿನಿಂದ ಹೊರಗೆ ಬರಬೇಕು ಅನ್ನೋದು ಅವರ ಫ್ಯಾನ್ಸ್ಗಳ ಆಶಯವಾಗಿದೆ. ನೀವಿನ್ನೂ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಲೇಟೆಸ್ಟ್ ಹಾಗೂ ಅಪ್ಡೇಟ್ ಸುದ್ದಿಗಾಗಿ ನೋಡ್ತಾ ಇರಿ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನೆಲ್. ರೂಪಾ ವಿಶ್ವಾಸ್, ದಿ ನ್ಯೂಸ್ ಪೆಗ್, ದಾವಣಗೆರೆ.